ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪುಷ್ಪಲತಾ. ಇವತ್ತಿನ ಲಾಗ್ ಏನಪ್ಪ ಅಂದರೆ ಹಸಿ ತೊಗರಿ ಕಾಳಿಂದ ಪಲಾವ್ ಮಾಡೋದು ಯಾವ ಥರ ಅಂತ ಮಾಡ್ತಿದ್ದೀನಿ. ಪಲಾವ್ ಮಾಡೋಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ಕ್ಯಾರೆಟು, ಆಲೂಗಡ್ಡೆ, ಬೀನ್ಸು, ನೌಕಲು, ಹಸಿ ತೊಗರಿ ಕಾಳು, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊಬ್ಬರಿ, ಒಣಮೆಣಸಿನಕಾಯಿ. ಮೊದಲಿಗೆ ಮಸಾಲೆನ ರುಬ್ಕೊಳ್ಳೋಣ. ಕೊಬ್ಬರಿ ಹಾಕ್ಕೊತಾ ಇದ್ದೀನಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನಕಾಯಿ. ನಿಮಗೆ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ಹಸಿ ತೊಗರಿ ಕಾಳನ್ನ ಪಲಾವ್ ಮಾಡೋಕ್ಕೆ ಇಷ್ಟೆಲ್ಲ ಬೇಕಾಗುತ್ತೆ. ಹಸಿ ತರಕಾರಿಗಳು, ರುಬ್ಬಿದ ಮಸಾಲೆ, ಟೊಮೊಟೊ, ಈರುಳ್ಳಿ ಮತ್ತು ಮಸಾಲೆ ಐಟಮ್ಸು ಮತ್ತು ಒಂದು ಗ್ಲಾಸ್ ಅಕ್ಕಿನ ತೊಗೊತಾ ಇದ್ದೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂದಾಗ ಮಸಾಲೆ ಐಟಮ್ ಹಾಕ್ಕೊತಾ ಇದ್ದೀನಿ. ಎಲ್ಲ ಮಸಾಲೆ ಐಟಮ್ ಒಟ್ಟಿಗೆ ಹಾಕ್ಕೊತಿದ್ದೀನಿ. ಕರಿಬೇವು, ಈರುಳ್ಳಿ, ಹಸಿ ತೊಗರಿ ಕಾಳು ಹಾಕ್ತಿದ್ದೀನಿ. ಎಲ್ಲ ತರಕಾರಿ ಒಟ್ಟಿಗೆ ಹಾಕ್ಕೊತಿದ್ದೀನಿ. ಈಗ ಟೊಮೊಟೊ ಹಾಕ್ಕೊತಿದ್ದೀನಿ. ಈಗ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊತಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಈ ಮಸಾಲೆ, ಹಸಿ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಬೇಕು. ಹೀಗೆ 1 ನಿಮಿಷ ಪ್ಲೇಟ್ ಮುಚ್ಚಿ ಬಿಡಬೇಕು. ಅಕ್ಕಿ ಚೆನ್ನಾಗಿ ತೊಳ್ಕೊಬೇಕು. 2 ಸಾರಿ ತೊಳೆದು ಹಾಕ್ಕೊಬೇಕು. ಮಸಾಲೆಯನ್ನು ಆಗಾಗ ಈ ಥರ ತಿರುಗಿ ಕೊಡಬೇಕಾಗುತ್ತೆ, ಇಲ್ಲ ಅಂದರೆ ತಳ ಹಿಡ್ಕೊಬಿಡುತ್ತೆ. ಹಾಗೆ ಇದು ಬೆಂದಿದೆ ಅಂತ ಹಸಿ ಸ್ಮೆಲ್ ಹೋಗಿದೆ ಅಂತ ಗೊತ್ತಾಗೋದು ಫುಲ್ಲು ಸುಟ್ಟು ಎಣ್ಣೆ ಬರುತ್ತೆ, ಆಗ ಹಸಿ ಸ್ಮೆಲ್ ಹೋಗಿದೆ ಅಂತ ನೋಡಿ. ಈ ಥರ ಪ್ಲೇಟ್ ಮುಚ್ಚಿದ್ರೆ ಬೇಗನೆ ಅದು ಫ್ರೈ ಆಗುತ್ತೆ, ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಈಗ ಅಕ್ಕಿ ಹಾಕ್ಕೊತಿದ್ದೀನಿ. ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ನಾನು. ಸಾಲ್ಟನ್ನು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಈ ಥರ ಒಂದು ಸರಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡೋಣ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಆದಾಗ ಎಲ್ಲ ಫುಲ್ ಮಿಕ್ಸ್ ಮಾಡ್ಕೊಬೇಕು ಒಂದು ಸರಿ. ಈ ಥರ ಚಳಿಗಾಲಿಗೆ ಬಿಸಿ ಬಿಸಿ ಪಲಾವ್ ಮಾಡ್ಕೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ತೊಗರಿ ಕಾಳನ್ನ ಪಲಾವ್ ಮಾಡಿದ್ದೀರಾ ಅಂತ ನನಗೆ ಹೇಳಿ. ಹಾಗೆ ನೋಡಿ, ಈ ಥರ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಸಹ ಚೆನ್ನಾಗಿದೆ. ಹಾಗೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಫಾಲೋ ಮಾಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಸಹ ಟ್ರೈ ಮಾಡಿ. ಯಾರಿಗೆಲ್ಲ ಹಸಿ ತೊಗರಿ ಕಾಳಿನ ಪಲಾವ್ ಇಷ್ಟ, ದಯವಿಟ್ಟು ಫಾಲೋ ಮಾಡಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.